ಯಾರು ಬೆಲ್ಲೊಡಿತಿದ್ದಾರೆ ಯಾರು ಅಂತ ನೋಡು. ಬಂದು ನೋಡೆ, ಏನೇ ಮಾಡ್ತಿದ್ಯಾ ರೂಮಲ್ಲಿ? ಚಾರು, ಗಾಯತ್ರಿ, ಅವಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ? ಇರು, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಏನೇ ಮಾಡ್ತಾ ಇದೀಯ ರೂಮಲ್ಲಿ? ಹಗ್ಲೊತ್ನಲ್ಲಿ ಮಲ್ಕೊಂಡಿದ್ಯಾ? ಏ ಚಾರು, ಚಾರು, ಏ ಚಾರು, ಏನೇ ಮಹಾರಾಣಿ ಕರ್ದಿದ್ದು ಕೇಳಿಸ್ಲಿಲ್ವಾ ನಿನ್ಗೆ? ಅಮ್ಮ, ಯಾಕೋ ತಲೆ ಸುತ್ತಾಯ್ತಮ್ಮ. ಈಗ ತಲೆ ಸುತ್ತ ಸಹಜ. 2 ದಿನ ಹೋಗ್ಲಿ, ತಲೆ ಸುತ್ತದೆಲ್ಲ ಸರಿ ಹೋಗುತ್ತೆ. ಯಾಕಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ಮತ್ತೆ ಜವಾಬ್ದಾರಿ ಇಲ್ದರ ಹತ್ರ ಇನ್ನೇನೇ ಮಾತಾಡಕ್ಕಾಗುತ್ತೆ? ಗಾಯತ್ರಿ, ಏನಾಯ್ತು? ಯಾಕೆ ಈ ರೀತಿ ಜೋರಾಗಿ ಮಾತಾಡ್ತಿದ್ಯಾ? ನೀವೇ ಕೇಳಿ ಅವಳ ಹತ್ರ ಏನು ಅಂತ. ಚಾರು, ಯಾಕಮ್ಮ, ಏನಾಯ್ತು? ಏನಿಲ್ಲ ದೊಡಮ್ಮ, ಯಾಕೋ ಸ್ವಲ್ಪ ತಲೆ ಸುತ್ತಾ ಇತ್ತು. ಏನು ತಲೆ ಸುತ್ತಾ ಇದ್ಯಾ? ಯಾಕಮ್ಮ? ಚಾರು, ನಿಮ್ಮಪ್ಪ ನಿನ್ ಮದ್ವೆಗಂತ ಮೆನು ತರಿಸಿದ್ದಾರೆ. ನಿನ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ. ಮದ್ವೆನೇ ಒಂದ್ ಕೇಡು, ಅದ್ರಲ್ಲಿ ಇದು ಬೇರೆ ಒಂದು. ಗಾಯತ್ರಿ, ಯಾಕೆ ಅವಳ ಮೇಲೆ ಹೀಗೆ ರೇಗಾಡ್ತೀಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನೇ ನೋಡಕ್ಕ, ಅವಳೇನಾದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ತಾಳ ಅಂತ. ನನ್ನ ಮಾತು ಕೇಳಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತಾ? ಚಾರು, 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 ಏನಾಯ್ತಮ್ಮ? ಚಾರು, 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 ಎದ್ದೇಳಮ್ಮ. ಸ್ವಲ್ಪ ನೀರು ತಗೊಂಬನ್ನಿ. ಮಾತಾಡಮ್ಮ, ಏನಾಯ್ತೆ? ಚಾರು, ಚಾರು, ಹೇ ಚಾರು, ಮಾತಾಡಮ್ಮ. ಕಣ್ಬಿಡು. ಗಾಯತ್ರಿ, ಚಾರು, ಚಾರು, ಯಾಕಮ್ಮ? ಯಾಕೆ ಚಾರು, ಏನಾಯ್ತಮ್ಮ? ನಿಜವಾಗ್ಲೂ ನಿನ್ಗೆ ಆರೋಗ್ಯ ಸರಿ ಇಲ್ವಾ? ಹಾಸ್ಪಿಟ್ಲಿಗೆ ಹೋಗೋಣೇನಮ್ಮ? ಬೇಡಮ್ಮ, ಈಗ ಪರವಾಗಿಲ್ಲ. ಬೆಳಿಗ್ಗೆಯಿಂದ ಏನೂ ತಿಂದಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ತಲೆ ಸುತ್ತ ಬಂತು.